ಧನ್ಯವಾದಗಳು ಪ್ರತೀಜಿ. ಇವಾಗ ನೀವೇನೇನೆಲ್ಲ ಸಾಮಾನು ತಂದಿರಿ, ಕಲಶ ಪೂಜೆಗೆ ಅಂತ ತಂದಿದ್ದೀವಿ, ಏನೆಲ್ಲ ನಿಮಗೆಲ್ಲ ಲಿಸ್ಟ್ ಕಳಿಸಿದ್ರು ತಂದಿದ್ದೀರಾ. ಸೊ ಅವನ್ನೆಲ್ಲ ರೆಡಿನೂ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಏನೋ ಒಂದು ಪ್ರಾಸೆಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಹಾಗಿದ್ರೆ ಕಲಶದ ಮುಂಚೆ, ಪೂಜೆಗಿಂತ ಮುಂಚೆ. ಬಟ್ ಪಾಸಿಬಲ್ ಇಲ್ಲ, ಯಾಕಂದರೆ ಜಾಗ ಅಕ್ಯುಪೈ ಆಗಿಬಿಟ್ಟಿದೆ. ಸೊ ನೀವು ಈಗ ಕಲಶ ಪೂಜೆಗಿಂತ ಮುಂಚೆ ಕಲಶ ಪೂಜೆ ಮಾಡಿದ್ದು ಎಷ್ಟು ಮುಖ್ಯ, ಅದರಿಂದ ನೀವು ಏನು ಪಡೀಬಹುದು, ಏನೆಲ್ಲ ಸಾಧ್ಯತೆ ಇದೆ ಅದನ್ನು ನೀವು ತಿಳ್ಕೊಂಡ್ರಿ. ಇವಾಗ ಈ ಆರೋಗ್ಯ ಎಸ್ಪೆಷಲಿ ಬೇಕು ಅಂದರೆ ನಾವು ಆಹಾರ ವಿಹಾರ ನಮ್ದು ಏನೆಲ್ಲ ಆಚರಣೆಗಳನ್ನು ಮಾಡ್ತೀವಿ, ಇದಷ್ಟೇ ಅಲ್ಲದೇ ಸುಮಾರು ಇನ್ನೂ ಅದರಲ್ಲಿ ಅಳವಡಿಕೊಂಡಿರುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಅನ್ನೋದು ಇಂಪಾರ್ಟೆಂಟು, ಎದ್ದ ತಕ್ಷಣ ಏನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟು, ಏನು ಕುಡಿತೀರಿ ಅನ್ನೋದು ಇಂಪಾರ್ಟೆಂಟು, ಊಟ ತಿಂಡಿ ಇವನ್ನೆಲ್ಲ ಸಮಯಕ್ಕೆ ಮಾಡ್ತೀರೋ ಇಲ್ಲ ಅನ್ನೋದು ಇಂಪಾರ್ಟೆಂಟು. ಸುಮ್ಮನೆ ನಾನು ಇಲ್ಲಿ ಬಂದು ಕಲಶ ಪೂಜೆ ಮಾಡಿಬಿಟ್ಟೆ, ನಾನು ಏನೂ ಮಾಡಬೇಕು ಅಂದರೆ ಆರೋಗ್ಯದಿಂದ ಇದ್ದು ಬಿಡ್ತೀನಿ, ಈ ಥರ ಎಲ್ಲ ಆಗಲ್ಲ. ಇದು ನಿಮಗೊಂದು ಸಪೋರ್ಟಿಂಗ್. ಆ ದೇವರು ಅನ್ನೋ ಒಂದು ಶಕ್ತಿ ನಿಮ್ಮ ಜೊತೆಗಿದ್ಕೊಂಡು ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಆ ಗೈಡೆನ್ಸನ್ನ ಕೇಳಿಸ್ಕೊಳ್ಳಿಕ್ಕೆ ನೀವು ಅಷ್ಟು ಸೂಕ್ಷ್ಮತೆಯನ್ನು ಹೊಂದಬೇಕಲ್ವ, ಹೌದಲ್ಲ? ಆ ಸೂಕ್ಷ್ಮತೆ ಇದ್ದಾಗ ಏನಾಗುತ್ತೆ, ಅವರ ಗೈಡೆನ್ಸು, ಅವ್ರು ಹೇಳೋದು, ಅವ್ರ ಮಾತು ಅಂತರ್ಯಾಮಿನ ಆಗಿರಬಹುದು, ನಿಮ್ಮ ಜೊತೆಗೆ ಓಡಾಡ್ತಿರ್ಬೋದು, ಅಥವಾ ನಿಮ್ಮ ಆಲೋಚನೆಯ ಮೂಲಕ ಆಗಿರ್ಬೋದು, ಅಥವಾ ಇನ್ಯಾವುದೋ ಮೂಲಕ ನಿಮಗೆ ಅದು ಬರ್ತಿರ್ಬೋದು. ಮನೆಯಲ್ಲಿ ಯಾರಾದರೂ ನಿಮಗಿಂತ ಚಿಕ್ಕವರಾಗಲಿ ದೊಡ್ಡವರಾಗಲಿ ಏನಾದರೂ ಒಂದು ನಿಮಗೆ ಸಜೆಷನ್ ಕೊಟ್ಟರೆ ತಗೊಳ್ತೀರಾ ನೀವು? ತಗೊಳ್ಳಲ್ಲ. ಯಾಕೆ? ಯಾಕಂದರೆ ನಿಮಗೇನು ಗೊತ್ತು, ನನಗೆಲ್ಲ ಗೊತ್ತಿದೆ. ಮನುಷ್ಯನ ಆಲೋಚನೆ ಪ್ರತಿಯೊಬ್ಬರಿಗೂ ಅಷ್ಟೇ. ನಿಮಗೇನು ಗೊತ್ತು, ನನಗೆಲ್ಲ ಗೊತ್ತಿದೆ, ನಾನು ತಿಳ್ಕೊಂಡಿದ್ದೀನಿ. ತಿಳಿಯೋದು, ಕಲಿಯೋದು, ಓದೋದು, ನೋಡೋದು ಇದೆಲ್ಲ ಜೀವನದುದ್ದಕ್ಕೂ ಮಾಡಿದ್ರೂ ಕಡಿಮೆನೇ. ಕಲಿಯೋದು ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ನನ್ನ ಸ್ಟೇಜಲ್ಲಿ ನನಗೆ ಇರುತ್ತೆ, ನಿಮ್ಮ ಸ್ಟೇಜಲ್ಲಿ ನಿಮಗೆ ಇರುತ್ತೆ, ಚಿಕ್ಕ ಮಕ್ಕಳ ಸ್ಟೇಜಲ್ಲಿ ಚಿಕ್ಕ ಮಕ್ಕಳಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರು ಏನಾರು ನಮ್ಗೆ ಒಳ್ಳೆಯ ಮಾತನ್ನು ಹೇಳಿದರೆ ಅದನ್ನು ಸ್ವೀಕರಿಸುವಂಥ ಮನೋಭಾವ ನಾವು ಡೆವಲಪ್ ಮಾಡ್ಕೋಬೇಕು. ಯಾವಾಗಲೂ ನಾವು ಇದನ್ನು ಕೇಳಿಸ್ಕೊಂಡು ಅದು ಏನು ಅಂತ ಆಲೋಚನೆ ಮಾಡಬೇಕಲ್ಲ. ಎಷ್ಟೋ ಸರ್ತಿ ಏನಾಗುತ್ತೆ, ಇವಾಗ ಟೆಕ್ನಾಲಜಿ ಭಾಳ ಹೈಯರ್ ಲೆವೆಲಿಗೆ ಬಂದಿರೋದ್ರಿಂದ ಇಂಟರ್ನೆಟ್ ಅಂತ ಇದೆ, ಯೂಟ್ಯೂಬ್ಸ್ ಅಂತ ಇದ್ದಾವೆ, ಆಮೇಲೆ ಏನೇನೋ ಇದಾವೆ, ಅವೆಲ್ಲ ಇನ್ಸ್ಟಾಗ್ರಾಮ್ಸ್ ಅಂತ ಯಾವಂತ ಏನಂತೆ. ಮಕ್ಕಳು ನಮಗಿಂತ ಜಾಸ್ತಿ ತಿಳ್ಕೊಳ್ತಾ ಇದ್ದಾರೆ ಇವಾಗ, ಯಾಕಂದರೆ ನಾವು ಅವನ್ನೆಲ್ಲ ಉಪಯೋಗಿಸೋದು ತುಂಬ ಕಡಿಮೆ, ಅವ್ರು ಮಾತ್ರ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರು ಏನೋ ಕ್ಲಿಕ್ ಮಾಡಿದಾಗ, ಏನೋ ಬಂದಾಗ ಅವ್ರು ತಿಳ್ಕೊಂಡಿದ್ದನ್ನು ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನಾವು ಒಂದು ಸತಿ ಆಲೋಚನೆ ಮಾಡಬೇಕು, ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನು ಅಳವಡಿಸ್ಕೊ ಚೆನ್ನಾಗಿರೋದಾದರೆ ಅಳವಡಿಸ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಎಷ್ಟು ಜನರ ಮನೆಯಲ್ಲಿ ಪಾತ್ರೆಗಳು ಅಲ್ಯೂಮಿನಿಯಂ ಉಪಯೋಗಿಸ್ತಾ ಇದ್ದೀವಿ? ಯಾರ್ಯಾರು ಉಪಯೋಗಿಸ್ತಾ ಇದ್ದೀರಿ? ಕೈ ಎತ್ತರೆ ನೋಡೋಣ. ಇಲ್ವಾ? ಯಾರ ಮನೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಇಲ್ಲ? ಡೆಫಿನೆಟ್ಲಿ ಇರ್ತವೆ. ಅಲ್ಯೂಮಿನಿಯಂ ಪಾತ್ರೆ ಇರ್ತವೆ. ಉಪಯೋಗಿಸ್ತಿಲ್ಲ ಅಂದರೆ ಬಹಳ ಒಳ್ಳೆಯದು. ಉಪಯೋಗಿಸ್ತಿದ್ರೆ ಇವತ್ತಿನಿಂದ ಉಪಯೋಗಿಸ್ಬೇಡಿ. ಸ್ಟೀಲ್ ಉಪಯೋಗಿಸಿ. ಸ್ಟೀಲ್ ಅಂತೂ ಕಾಮನ್, ಎಲ್ಲರೂ ಉಪಯೋಗಿಸ್ಬೋದು, ಅದಕ್ಕೆ ಸಮಸ್ಯೆ ಇಲ್ಲ. ಸ್ಟೀಲು, ಮಣ್ಣಿಗೆ ಎಲ್ಲದನ್ನಷ್ಟು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಮೇಡಮ್ ನಮ್ಮ ಅವಸರದಲ್ಲಿ, ಬೇಡ, ನೋ ಪ್ರಾಬ್ಲಮ್. ಬರೀ ನೀರು ತುಂಬಿಡಲಿಕ್ಕೆ ಮಾತ್ರ ಮಣ್ಣು ಉಪಯೋಗಿಸಿ. ಮಣ್ಣಿನಲ್ಲಿ ಇಟ್ಟ ನೀರನ್ನು ಉಪಯೋಗಿಸೋದ್ರಿಂದ ಆ ಹೆಲ್ತಿಗೆ ಎಷ್ಟು ಬೆನಿಫಿಟ್ಸ್ ಅಂದರೆ ಸಾವಿರಾರು ಲಿಸ್ಟ್ ಇದೆ. ಯಾವ ಕಾಲ ಆದ್ರೂ ಮಣ್ಣಿನ ಒಂದು ಮಡಿಕೆ ನೀರು ಕುಡಿಬೋದು. ನಮಗೇನು ಬರೀ ಸಮ್ಮರ್ ಬಂದಾಗ ಅಂದರೆ ಬೇಸಿಗೆಯಲ್ಲಿ ಮಾತ್ರ ಮಣ್ಣಿನ ಗಡಿಗೆಯಲ್ಲಿ ನೀರು ಕುಡಿಯೋ ಅಭ್ಯಾಸ. ಬಟ್ ಎಲ್ಲ ಕಾಲದಲ್ಲೂ ಎದ್ದ ತಕ್ಷಣ ಮೊದಲನೆಯ ಒಂದು ಗ್ಲಾಸ್ ನೀರು ಮಣ್ಣಿನ ಮಡಿಕೆ ನೀರಿನ ತಂದು ಕುಡಿಬೇಕು. ಅದರಿಂದ ಏನೆಲ್ಲ ಆಗುತ್ತೆ ಅಂದರೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಮುಖ್ಯವಾಗಿ, ಯಾಕಂದರೆ ಮಣ್ಣಿನ ಅಂಶ ಅದರಲ್ಲಿ ಬಂದಿರುತ್ತೆ. ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಎಲ್ಲನೂ ನೀರು ಮತ್ತು ಮಣ್ಣಿನಲ್ಲಿ ಸಂಪರ್ಕ ಬಂದು ಅದರಲ್ಲಿ ಏರ್ ಪಾಸ್ ಆಗಿ ಒಂದು ರಿಯಾಕ್ಷನ್, ಆವಾಗ ಅದರಲ್ಲಿ ಇರೋ ಗುಣಧರ್ಮಗಳು ಅಂದರೆ ಮಿನರಲ್ಸ್ ಅಂತ ಹೇಳ್ತೀವಿ. ಆ ಮಿನರಲ್ಸ್ ಎಲ್ಲ ಏನಾಗ್ತವೆ, ಆ್ಯಕ್ಟಿವೇಟ್ ಆಗ್ತವೆ. ನಿಮಗೆ ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಆ್ಯಕ್ಟಿವೇಟ್ ಆಗ್ತವೆ. ಅವು ಏನಾಗ್ತವೆ, ನಮ್ಮ ಬಾಡಿಗೆ ಸೇರಿಕೊಂಡು ಮೊದಲನೇ ಸರ್ತಿ ಒಂದು ಗ್ಲಾಸ್ ನೀವು ಒಳಗಡೆ ತೊಗೊಂಡಾಗ ಏನಾಗುತ್ತೆ, ಇಡೀ ರಾತ್ರಿ ನಿಮ್ಮ ಹೊಟ್ಟೆನಲ್ಲಿ ಒಂದು ಆ್ಯಸಿಡ್ ಪ್ರೊಡ್ಯೂಸ್ ಆಗಿರುತ್ತೆ. ಆ ಆ್ಯಸಿಡ್ನಿಂದ ತುಂಬಿರುವಂಥ ಸ್ಟಮಕ್ಕು, ಆ ಹೊಟ್ಟೆ ಏರಿಯಾ, ಅಲ್ಲಿ ಈ ನೀರು ಹೋದ ತಕ್ಷಣವೇ ಆ್ಯಸಿಡ್ ಅನ್ನೋದು ಸಂಪೂರ್ಣವಾಗಿ ಶಮನ ಆಗುತ್ತೆ. ಆಮೇಲೆ ನೀವೇನಾದರೂ ತಿಂಡಿ ತಿಂತೀರೋ ಅಥವಾ ಹಣ್ಣು ತಿಂತೀರೋ, ನಿಮ್ಗೆ ಏನು ಅಭ್ಯಾಸ ಇದೆಯೋ ಅದನ್ನು ಮಾಡ್ಕೋಬೋದು.
ಬಟ್ ಟೀ ಕಾಫಿ ಕುಡಿಯೋರೆಲ್ಲ ಎಚ್ಚೆತ್ಕೊಳ್ರಿ. ಟೀ ಕಾಫಿ ಕುಡಿದ್ರೆ ಇನ್ನು ನಿಮ್ಮ ಹೆಲ್ತಿಗೆ ಇನ್ನೂ ಸಮಸ್ಯೆ ಆಗುತ್ತೆ, ಬಿಟ್ಟರೆ ಒಳ್ಳೇದಂತೂ ಆಗಲ್ಲ. ಬಿಡು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಿಡಲ್ಲ. ಹಾನಿ ಆಗುತ್ತೆ ಅಂತ ಗೊತ್ತು ನಿಮ್ಗೆ, ಯಾರಿಗೂ ಇಲ್ಲಿ ಗೊತ್ತವರಿಗೆ ಟೀ ಕಾಫಿ ಒಳ್ಳೇದಲ್ಲ ಅಂತ ಚೆನ್ನಾಗೇ ಗೊತ್ತು. ಆದ್ರೂ ಅಭ್ಯಾಸ, ಆ ಅಭ್ಯಾಸ ಎಲ್ಲಿಂದ ಬಂತು ನಮಗೆ? ನಮ್ಮ ದಿನಚರ್ಯದಿಂದ ಬಂತು, ಅಥವಾ ನಮಗೊಂದು ಅದೊಂದು ಟೇಸ್ಟ್ ಒಂಥರ ಏನು ಹೇಳ್ತಾರೆ ಅಂದರೆ, ನಾನು ಬಂದಿರೋ ಪೇಷಂಟ್ಸ್ ಎಲ್ಲ ಬೆಳಿಗ್ಗೆ ಒಂದು ಕಪ್ ಚಹಾ ಕೊಡೋದಿಲ್ಲ ಅಂದರೆ ನಮ್ಮದು ಮಷೀನೇ ಸ್ಟಾರ್ಟ್ ಆಗಲ್ಲ. ಅಂದರೆ ಆ ಬಾಡಿಗೆ ಅಭ್ಯಾಸ ಮಾಡಿಸಿದ್ದೀರ, ಅದಕ್ಕೆ ಏನು ಹೇಳುತ್ತೆ, ಅದು ಬೇಕು 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 ಅನ್ನತ್ತೆ. ಇವತ್ತಿನಿಂದ ಏನು ಮಾಡ್ತೀರಾ? ಎದ್ದ ತಕ್ಷಣ ತಣ್ಣ ನೀರು ಒಂದು ಗ್ಲಾಸ್ ನೀರು ಕೊಡ್ಬೇಕು, ನನಗೆ ಬಿಸಿ ಬಿಸಿ ಬೇಕನ್ಸುತ್ತೆ, ಆಮೇಲೆ ಕುಡೀರಿ. ಆಮೇಲೆ ಒಂದು 10 ತಾಸು ಬಿಟ್ಟು ಬಿಸಿ ನೀರಾರ ಕುಡೀರಿ, ಕಷಾಯಾರ ಕುಡೀರಿ. ಹೆಲ್ದಿ ಹ್ಯಾಬಿಟ್ಸ್ ಅಂದರೆ ಕಷಾಯ ಕುಡಿಯೋದು ಒಳ್ಳೆ ಹ್ಯಾಬಿಟ್ಟು, ನಿಮ್ಗೆ ಇಷ್ಟ, ಮುಂದೆ ನಿಮಗೆ ಬಿಟ್ಟಿದ್ದು. ಬಟ್ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಟೀ ಕಾಫಿ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದನ್ನ ನೆನಪಿಟ್ಕೊಂಡ್ರೆ, ಯಾಕಂದರೆ ನಮ್ಮ ದೇಶ ಮುಂಚೆ ಡಯಾಬಿಟಿಕ್ ಪೇಷಂಟ್ಸಿಂದ ತುಂಬ ದೂರ ಇತ್ತು, ಕ್ಯಾನ್ಸರಿಂದ ತುಂಬ ದೂರ ಇತ್ತು. ಇವಾಗ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಜಾಯಿಂಟ್ ಪೇನ್ಸ್ ಎಲ್ಲರಿಗೂ ಇದೆ ಆಲ್ಮೋಸ್ಟ್. ಅದು ತುಂಬ ದೂರ ಇತ್ತು. ಅಂದರೆ ಎಲ್ಲೋ ಕೊನೆ ಲಿಸ್ಟಲ್ಲಿ ಕೊನೆಗೆ ಇದ್ವಿ ನಾವು. ಇವಾಗ ಸೆಕೆಂಡ್ ಥರ್ಡ್ ಸ್ಟೇಜಿಗೆ ಬಂದಿದೆ. ಅಂದರೆ ಅರ್ಥ ಇಂಪ್ರೂವ್ಮೆಂಟ್ ಅನ್ನೋದಿದೆ, ಒಳ್ಳೆ ಇಂಪ್ರೂವ್ಮೆಂಟ್ ಅಲ್ಲ. ಮತ್ತೇನಿದ್ರು ಬ್ಯಾಡ್ ಇಂಪ್ರೂವ್ಮೆಂಟ್. ಅದಕ್ಕೆ ನಾವು ಯಾವ ಕಡೆಗೆ ಸಾಕಬೇಕು? ಇವಾಗ ನಮ್ಮ ಹಳೆಯ ಸಿಸ್ಟಮ್ ಕಡೆ ಸಾಕಬೇಕು. ಮಣ್ಣಿನ ಪಾತ್ರೆ, ಕಂಚಿನ ಪಾತ್ರೆ, ಹಿತ್ತಾಳೆ, ತಾಮ್ರ ಇವನ್ನೆಲ್ಲ ಉಪಯೋಗಿಸಲಿಕ್ಕೆ ಶುರು ಮಾಡಬೇಕು. ಎಷ್ಟೋ ಮನೆಯಲ್ಲಿ ಇದಾವೆಲ್ಲ ಎಲ್ಲ ಕಟ್ಟಿ ಮೇಲೆ ಇಟ್ಬಿಟ್ಟಿದ್ದಾರೆ. ಮನೆಗೆ ಹೋಗಿ ಅವನ್ನ ತೆಗೆದುಬಿಟ್ಟು ತೊಳೆಯೋದು ಕಷ್ಟ, ತಿಕ್ಕೋದು ಕಷ್ಟ. ಇವಾಗ ತೊಳೆಯೋದು ಕಷ್ಟ, ತಿಕ್ಕೋದು ಕಷ್ಟ ಅಂದರೆ ಆಸ್ಪತ್ರೆಗೆ ಇಡ್ತಿರಲ್ಲಮ್ಮ. ದುಡ್ಡು ಇಡೋದು ಒಂದು ಸೈಡು, ದುಡ್ಡು ಏನಾರ ಮಾಡಿರಾದಿತ್ತು. ಆದರೆ ಶರೀರ ಹಾಳಾಗ್ತಾ ಇದೆಯಲ್ಲ, ನಿಮ್ಮದು ನಿಮ್ಮ ಕುಟುಂಬಕ್ಕೆ, ನಿಮ್ಮದಷ್ಟೇ ಅಲ್ಲ, ನಿಮ್ಮಕ್ಕಿಂತ ದೊಡ್ಡವ್ರದಷ್ಟೇ ಅಲ್ಲ. ಇವಾಗ ಚಿಕ್ಕ ಮಕ್ಕಳು ಬಂದಿದ್ದಾರೆ ನಿಮ್ಮ ಮನೆಯಲ್ಲಿ, ಅವ್ರ ಆರೋಗ್ಯ ಎಲ್ಲ ಕೆಟ್ಟು ಹೋಗ್ತಾ ಇದೆಯಲ್ಲ, ಅದ್ರ ಗತಿ ಏನು ಮುಂದೆ? ನೀವು ನೋಡ್ತೀರ, ನೀವೇ ಅಂತೀರ, ನಮ್ಮಷ್ಟು ಕೂಡ ಶಕ್ತಿ ಇಲ್ಲಲ್ಲೋ ನಿಮ್ಮ ಮೈಯಲ್ಲಿ ಅಂತೀರ. ಅವರಿಗೆ ಎಲ್ಲಿಂದ ಬರುತ್ತೆ? ಆಹಾರ ಮಾಡಿ ಬೆಳೆಸೋರು ಯಾರು? ನಾವು. ಏನು ಮಾಡಿ ಬಡಿಸ್ತಿದ್ದೀವಿ? ಯಾವ ಉದ್ದೇಶದಿಂದ ಬಡಿಸ್ತಿದ್ದೀವಿ? ನಾವೊಂದು ಪ್ರಾರ್ಥನೆ ನಮ್ಮ ಒಳಗಡೆಯಿಂದ ಬರ್ತಾ ಇದೆಯಾ? ಅದು ಬಿಡಿ, ಅದು ಹೈಬ್ರಿಡೋ, ಅದರಲ್ಲಿ ಏನೂ ಇಲ್ಲ, ಎಲ್ಲ ಗೊತ್ತು. ಆದರೆ ನಿಮ್ಮ ಒಂದು ಇಚ್ಛಾಶಕ್ತಿ, ನಿಮ್ಮ ಒಂದು ಸಂಕಲ್ಪ ಅನ್ನೋದು ಅದನ್ನು ಅಮೃತದಲ್ಲಿ ಕನ್ವರ್ಟ್ ಮಾಡುವಷ್ಟು ಶಕ್ತಿ ಇದೆ. ಒಪ್ತೀರಾ ಇದನ್ನು? ಸಂಕಲ್ಪ ಶಕ್ತಿ ಅಂದರೆ ಏನು ಬೇಕಾದರೂ ಮಾಡಬಹುದು, ಏನು ಬೇಕಾದರೂ ನಡೀಬಹುದು. ಎವ್ರಿಥಿಂಗ್ ಈಸ್ ಪಾಸಿಬಲ್. ಎಲ್ಲವೂ ಪಾಸಿಬಲ್ ಇದೆ. ಸ್ವಲ್ಪ ಪುಟ್ಟ ಪರ್ಸೆಂಟೇಜ್ ಆದರೂ ಬೆಳೆಯೋದು ನಾವು ಬೆಳೆಯೋಕ್ಕಾಗಲ್ಲ ಬಿಡಿ, ಸ್ವಲ್ಪ ಪರ್ಸೆಂಟೇಜ್ ಆದರೂ ಅದರಲ್ಲಿ ನಾವು ಶಕ್ತಿನ ತುಂಬಬಹುದಲ್ಲ. ಅದಕ್ಕೆ ಏನು ಮಾಡ್ತೀರಾ? ಅದನ್ನು ಬೆಳೆಸೋದಂಥದ್ದು ಗ್ಯಾಸ್ ಬಿಟ್ಟು ಒಲೆಗೆ ಹೋಗ್ರಿ ಅಂತಂತೂ ಹೇಳೋಕ್ಕಾಗಲ್ಲ. ಸೊ ನಾವು ಗ್ಯಾಸಿನ ಮೇಲೇ ಎಲ್ಲವನ್ನೂ ಪಾತ್ರೆಗಳನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತೀರಾ. ಕುಡಿಯೋದು ಮಣ್ಣಿನ ಪಾತ್ರೆ, ನೀರು ಕುಡಿತೀರಾ. ಆಮೇಲೆ ನಿಮಗೆ ಯಾವಾಗೆಲ್ಲ ಸಮಯ ಇರುತ್ತೆ. ಇಲ್ಲಿ ಎಷ್ಟು ಜನಕ್ಕೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆಯಾ? ಯಾರಿಗಾದರೂ ಆ್ಯಸಿಡಿಟಿ ಪ್ರಾಬ್ಲಮ್, ಮತ್ತೆ ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೊಟ್ಟೆ ಊಟ ಮಾಡಿದ ಮೇಲೆ ಹೆವಿ ಅನಿಸುತ್ತೆ, ನಿನಗಿದೆ? ಓಕೆ, ನಿಮಗಿದೆ. ಸೊ ಆಮೇಲೆ ಜಾಯಿಂಟ್ ಪೇನ್ಸ್ ಎಷ್ಟು ಜನಕ್ಕಿದೆ? ಮೊಣಕಾಲು ನೋವು, ಬೆನ್ನು ನೋವು, ತಲೆನೋವು, ಇದು ಎಷ್ಟು ಜನಕ್ಕಿದೆ? ಎಷ್ಟಿದೆ? ಓಕೆ. ಇವಾಗ ನೀವು ಎಲ್ಲರೂ ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನಾವು ಮಾತಾಡ್ತಾ ಇದ್ದಂಗೆ ನೋಡ್ಕೊಂಡು ಹೋಗ್ರಿ. ಏನೆಲ್ಲ ಉಪಯೋಗಿಸ್ತಿದ್ದೀರಾ? ಮೆಡಿಸಿನ್ ತಗೋಬೇಕು. ಮೆಡಿಸಿನ್ ಸೊಲ್ಯೂಷನ್ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಮೆಡಿಸಿನ್ ಏನು ಮಾಡುತ್ತೆ ಹೇಳಿ? ಆವಾಗ ಮಾತ್ರ ನಿಮ್ಮ ಶರೀರಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮೊಬಿಲಿಟಿ, ಮೂವ್ ಮಾಡಲಿಕ್ಕೆ, ಅದು ಚೂರು ಆರಾಮಾಗಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಅದು ಬಿಟ್ಟರೆ ಪರ್ಮನೆಂಟಾಗಿ ಬರೀ ಮೆಡಿಸಿನ್ ನಿಮ್ಮನ್ನು ಸರಿ ಮಾಡಲ್ಲ. ಯಾವ ರೋಗನೂ ಸರಿ ಹೋಗಲ್ಲ ಬರೀ ಮೆಡಿಸಿನಿಂದ. ಇದು ನೆನಪಿರಲಿ. ನಿಮ್ಗೆ ಏನು ಅನ್ಸುತ್ತೆ? ಬೆಳಿಗ್ಗೆ ಒಂದು ಟ್ಯಾಬ್ಲೆಟ್ ತೊಗೊಂಡೆ, ರಾತ್ರಿ ಒಂದು ಟ್ಯಾಬ್ಲೆಟ್ ತೊಗೊಂಡೆ ಆರಾಮಾಗ್ಬಿಡ್ತೀನಿ. ಖಂಡಿತವಾಗ್ಲೂ ಆರಾಮಾಗಲ್ಲ. ನಾನು ಆ್ಯಸ್ ಅ ಬೀಯಿಂಗ್ ಅ ಡಾಕ್ಟರ್ ನಾನೇ ಹೇಳ್ತಿದ್ದೀನಿ, ಬರೀ ಮೆಡಿಸಿನಿಂದ ಆರಾಮಾಗಲ್ಲ. ನಿಮ್ಮ ಆಲೋಚನೆಯಿಂದ ಹಿಡ್ಕೊಂಡು ನಿಮ್ಮ ದಿನಚರ್ಯ, ನಿಮ್ಮ ಆಹಾರ ವಿಹಾರ ಎಲ್ಲದರಲ್ಲೂ ಬದಲಾವಣೆ ಬರಬೇಕು. ಯಾವುದರಿಂದ ಬದಲಾವಣೆ? ಅರಿವಿನ ಬದಲಾವಣೆ. ಅರ್ಥಕೊಂಡಿರಿ ತಾನೇ? ಇವಾಗ ನೀವು ಅರ್ಥಕೊಂಡದನ್ನು ಸ್ವಲ್ಪ ಅಳವಡಿಸ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಮ್ಮ ನಾನು ಹೇಳೋದು ನಿಮಗೆಲ್ಲದು? ಕ್ಲಿಯರ್? ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಇನ್ನೊಂದು ಸತಿ. ನೋ ಪ್ರಾಬ್ಲಮ್.
ಇಷ್ಟು ನಾನು ಏನೆಲ್ಲ ಮಾತಾಡ್ತಿದ್ದಲ್ಲ ನಿಮಗೂ ಗೊತ್ತಿದ್ದು, ಹೊಸದೇನು ಹೇಳ್ತಾ ಇಲ್ಲ ನಾನು. ಹೊಸದು ಹೇಳ್ತಿದ್ದೀನ ಇಲ್ಲ, ನಿಮಗೂ ಗೊತ್ತು, ಆದರೆ ಅಳವಡಿಸ್ಕೊಳ್ಳೋದು ಇಲ್ಲ. ಇವಾಗ ಗ್ಯಾಸ್ಟ್ರಿಕ್ ತೊಂದರೆ ಆಗುತ್ತೆ ಅಂದ್ಕೊಡ್ರಿ, ಊಟ ಮಾಡಿದ ತಕ್ಷಣ ಜ್ಞಾಪಕ ಇಟ್ಕೊಂಡ್ರೆ ಆಮೇಲೆ ಹೇಳೋಕ್ಕಾಗಲ್ಲ. ಯಾಕಂದರೆ ಕಲಶ ಪೂಜೆ ಮುಗೀತು ಅಂತಂದರೆ ನೀವು ಅದೇ ಒಂದು ಏನು ಹೇಳ್ತಿರೋದು ಗುಂಗು, ಆ ಒಂದು ಫ್ಲೋ, ಅದೇ ಒಂಥರ ಏನೋ ಒಂದು ಏನೋ ಇರುತ್ತೆ ಒಳಗಡೆ, ಅದೇ ಇದರಲ್ಲಿ ಇರ್ತೀರ. ಮತ್ತೆ ನಾನು ಏನು ಹೇಳೋದು ನಿಮಗೆ ನೆನಪಿರಲ್ಲ. ಅದಕ್ಕೆ ಇವಾಗಲೇ ಹೇಳ್ತೀನಿ, ನೆನಪಿಟ್ಕೊಡ್ರಿ. ಗ್ಯಾಸ್ಟ್ರಿಕ್ ತೊಂದರೆ ಇರೋರೆಲ್ಲ ಸ್ವಲ್ಪ ಸುಮಾರು ಮುದ್ರೆಗಳನ್ನು ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾವ ಮುದ್ರೆ? ಊಟ ಆಗಿದ ತಕ್ಷಣವೇ ಎಡಗೈಯಿಂದ ಈ ಥರ, ಬಲಗೈಯಿಂದ ಈ ಥರ. ಗೊತ್ತಾಯ್ತಾ? ನೀವು ಹಿಡೀರಿ ನೋಡೋಣ. ಎಡಗೈ ಈ ಥರ, ದಿಸ್, ಬಲಗೈ ಈ ಥರ. ಇದು ಅಪಾನ ಮುದ್ರ, ಇದು ಪ್ರಾಣ ಮುದ್ರ. ಎಲ್ಲರೂ ದತ್ತಗುರುಜಿ ಸ್ಟೂಡೆಂಟ್ಸ್ ಇಲ್ಲಿ ನಮ್ಮ 90% ಪ್ರಾಣ ಮುದ್ರ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಪ್ರಾಣ ಮುದ್ರ, ಇದು ಅಪಾನ ಮುದ್ರ, ಇದು ಪ್ರಾಣ ಮುದ್ರ. ಇದನ್ನು 10 to 15 minutes ನೀವು ಹಿಡ್ಕೊಂಡು ಯಾವ ಆಸನದಲ್ಲಾದರೂ ಕೂತ್ಕೊಳ್ರಿ. ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಚೇರ್ ಮೇಲೆ ಕೂತ್ಕೊಳ್ರಿ. ನೀವು ಇದನ್ನು ಆಸನ ಹಿಡ್ಕೊಳ್ತೀರಿ. ಇದರಿಂದ ಏನಾಗುತ್ತೆ, ನಿಮಗೆ ಹೊಟ್ಟೆಗೆ ಸಂಬಂಧವಿರುವಂಥ ಯಾವುದೇ ಭಾಗದಲ್ಲಿ ಸರಿ ಹೋಗುತ್ತೆ. ಯಾವುದೇ ಇರಲಿ, ವಾಟ್ ಎವರ್ ಇಟ್ ಇಸ್. ಲೂಸ್ ಮೋಷನ್ ಆಗ್ತಿರ್ಬೋದು, ಒಬ್ಬೊಬ್ರಿಗೆ ಊಟ ಆದ ತಕ್ಷಣ ಮೋಷನ್ ಹೋಗ್ಬೇಕು ಅನ್ಸೋದು, ಅಥವಾ ಮೋಷನ್ ಆಗಲಿಕ್ಕೇ ಇಲ್ಲ, 2 ದಿವಸ ಎಷ್ಟೋ ಜನಕ್ಕೆ ಮೋಷನ್ ಆಗಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಇರೋರು ನೀರು ಜಾಸ್ತಿ ಕುಡಿತೀರಾ. ಊಟ ಮಾಡುವಾಗ ಜಾಸ್ತಿ ನೀರು ಕುಡಿಯಲ್ಲ. ಊಟ ಆಗಿದ್ದ 1.5 ತಾಸು ಆದಮೇಲೆ ಚೆನ್ನಾಗಿ ನೀರು ಕುಡಿತೀರಾ. ಊಟ ಆದ ತಕ್ಷಣವೇ ಈ ಮುದ್ರ ಮಾಡ್ತೀರಾ. ನೆನಪಿರುತ್ತಾ? ಓಕೆ. ಯಾರ್ಯಾರು ಪ್ರಾಣಾಯಾಮ ದಿನಾಲು ದತ್ತಗುರುಜಿ ಹೇಳಿದಾಗ ಮಾಡ್ತಾ ಇದ್ದೀರಿ? ಮಾಡ್ತಾರೆ. ಓಕೆ, ವೆರಿ ನೈಸ್. ಒಬ್ರು ಯಾರೋ ಮಾಡ್ತಾ ಇದ್ದಾರೆ ಅಂತಿರ್ಲಿ, ಅವರಿಗೋಸ್ಕರ ಚೆನ್ನಾಗಿ ಬ್ಲೆಸ್ ಮಾಡಬೇಕು, ಪ್ರೇಯರ್ ಮಾಡಬೇಕಷ್ಟೇ. ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಲಿ. ಮಾಡದೇ ಇರೋರು, ಕಲ್ತ್ಕೊಂಡು ಮಾಡದೇ ಇರೋರು ನಿಮಗೆ ಇನ್ನೇನು ಹೇಳಬೇಕು ನನಗೆ ಗೊತ್ತಿರಬೇಕು. ಇವತ್ತು ಆರೋಗ್ಯದ ಸಂಕಲ್ಪ ಮಾಡಿಕೊಂಡು ಕಲಶ ಪೂಜೆಯಲ್ಲಿ ಯಾವ ದೇವರನ್ನು ನೀವು ಇವತ್ತು ಬರಮಾಡ್ಕೊಳ್ತೀರೋ ಅವ್ರ ಹತ್ರ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಏನಂತ, ದತ್ತಗುರುಜಿ ಶ್ರಮ, ಏನು ಶ್ರಮ ಪಡ್ತಾ ಇದ್ದಾರೆ ದತ್ತಗುರುಜಿ. ಮೊದಲು ಅವ್ರು ಕೊಟ್ಟಿದ್ದೆ ಏನು ಹೇಳಿ, ನಿಮಗೆ ದುಡ್ಡು ಬಂಗಾರ ಬೆಳ್ಳಿ ಕೊಟ್ಟಿಲ್ಲ ಗುರುಜಿ. ಏನು ಕೊಟ್ಟರು ನಿಮಗೆ? ಆರೋಗ್ಯ ಕೊಟ್ಟರು. ಆದರೆ ಯಾರು, ಎಷ್ಟು ಜನ ಅದನ್ನು ಅಳವಡಿಸ್ಕೊಂಡು ಇವತ್ತು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದೀವಿ? ಇಲ್ಲ. ಅಂದರೆ ಅಲ್ಲಿ ಕುತ್ಕೊಂಡಿದ್ದಾಗ ಸಂಕಲ್ಪ ತಗೊಳ್ತಿರ್ತಾನೆ, ಅದೇ ದತ್ತಗುರುಜಿ ಎದುರುಗಡೆ ಸಂಕಲ್ಪ ತಗೊಳ್ತಿರ್ತಾನೆ. ಆದರೆ ಮತ್ತೆ ಮರೆತು ಹೋಗ್ತೀವಿ. ನೋಡಿ ಮನುಷ್ಯ ಹೆಂಗಂದರೆ, ನಮಗೆ ಒಳ್ಳೆಯದನ್ನು ಮಾಡೋಕ್ಕೆ ಯಾರನ್ನ ಬಂದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋದಷ್ಟು ಮನೋಭಾವನೆ ನಮಗಿಲ್ಲ. ನಿಮಗೆ ಒಳ್ಳೇದಾಗಲಿ ಅಂತ ತಾನೇ ಅವ್ರಿಗೆ ಎದಕ್ಬೇಕು. ಇವತ್ತು ನನಗೆ ಎದಕ್ಬೇಕು ಇಲ್ಲಿ ಬರೋದು? ಇವತ್ತು ವಿಶ್ವನಾಥ್ಜಿಗೆ ಇಷ್ಟೆಲ್ಲ ಮಾಡೋದು ಎದಕ್ಬೇಕು? ತಾತಂಗೆ ಇಷ್ಟೆಲ್ಲ ಮಾಡೋದು ಎದಕ್ಬೇಕು? ಪ್ರತೀಕ್ಜಿ ತಮ್ಮದೆಲ್ಲ ಕೆಲಸ ಬಿಟ್ಟು ಇಲ್ಲಿ ನಿಮಗೋಸ್ಕರ ಬರೋದು ಎದಕ್ಬೇಕು? ಯಾಕೆ ಬೇಕು ಹೇಳಿ? ಯಾವುದಕ್ಕೋಸ್ಕರ ಅಂದರೆ ನಿಮ್ಮೆಲ್ಲರ ಬಗ್ಗೆ ನಮಗೆ ಕಳಕಳಿ ಇದೆ, ಕಾಳಜಿ ಇದೆ. ನಿಮ್ಮೆಲ್ಲರ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಎದುರುಗಡೆ ಬಂದು ನಿಮಗೆ ಶ್ರಮ ಕೊಟ್ಟು, ಟೈಮ್ ಕೊಟ್ಟು, ಅಷ್ಟರಲ್ಲೇ 10 ಗಂಟೆ ಒಳಗಡೆ ಎಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಾ ಇದ್ದಿರ್ತಾನೆ. ಯಾರಿಗೋಸ್ಕರ? ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವತ್ತು ಸ್ವಲ್ಪ ಸ್ಪಂದನೆ ಅನ್ನೋದು